ಸರ್ಕಾರಿ ಪ್ರೌಢಶಾಲೆ ಅತ್ತಿಗೋಡು, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ದಿನಾಂಕ 10-12-2025 ನಮ್ಮ ಶಾಲೆಗೆ SHVR ತಂಡ ಭೇಟಿ ನೀಡಿತು. ತಂಡದಲ್ಲಿ ಮಾನ್ಯ ಶ್ರೀ ಶಿವರಾಮ ಸರ್, ಸಹ ನಿರ್ದೇಶಕರು, SSK ಬೆಂಗಳೂರು. ಇವರು ಶಾಲೆಯ ಸಮಗ್ರ ವಿಷಯಗಳನ್ನು ಪರಿಶೀಲಿಸಿ ಮುಖ್ಯ ಶಿಕ್ಷಕರಿಗೆ ಹಾಗೂ SSLC ಮಕ್ಕಳಿಗೆ ಅಗತ್ಯ ಮಾರ್ಗದರ್ಶನ ನೀಡಿ ನಮ್ಮನ್ನೆಲ್ಲ ಹುರಿದುಂಬಿಸಿದರು. ಸಹ ನಿರ್ದೇಶಕರೊಂದಿಗೆ DYPC ಕಮಲ ಮೇಡಮ್ ರವರು, APC ಸಂತೋಷ್ ಸರ್ ರವರು ಭಾಗವಹಿಸಿ ಅಗತ್ಯ ಸಲಹೆ ನೀಡಿದರು. ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮಕ್ಕಳು ಮತ್ತು ಶಿಕ್ಷಕರೊಂದಿಗೆ ಅರ್ಧ ದಿನಕ್ಕಿಂತ ಹೆಚ್ಚು ಹಿರಿಯ ಅಧಿಕಾರಿಯೊಬ್ಬರು ಕಾಲ ಕಳೆದದ್ದು ವಿಶೇಷವಾಗಿತ್ತು. ಭೇಟಿ ನೀಡಿದ ಅಧಿಕಾರಿಗಳಿಗೆ ಶಾಲೆಯ ಪರವಾಗಿ ಅನಂತ ಧನ್ಯವಾದಗಳು. ಈ ಶಾಲೆಗೆ ಬಂದಿದ್ದು ಒಂದು ನನ್ನ ಅದೃಷ್ಟ ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟು ಒಳ್ಳೆಯ ಶಾಲೆಗಳನ್ನು ನಾನು ಕರ್ನಾಟಕದಲ್ಲಿ ಸಾಕಷ್ಟು ಶಾಲೆಗಳನ್ನ ವಿಸಿಟ್ ಮಾಡಿದ್ದೀನಿ. ಆದರೂ ಕೂಡ ಈ ಒಂದು ಶಾಲೆ ಭಾಳ ಅತ್ಯುತ್ತಮವಾಗಿ ಬೆಳೀತಾ ಬಂದಿದೆ. 2012-13 ಶಾಲೆ ಪ್ರಾರಂಭವಾದಾಗಿಂದ ಮುಖ್ಯ ಶಿಕ್ಷಕರಿಗೆ 4 ಶೆಟ್ಟರು ಕರ್ತವ್ಯ ನಿರ್ವಹಿಸಿದ್ದಾರೆ. ಆದರೆ ಕರ್ತವ್ಯದ ಜೊತೆಗೆ ಅವರು ಮನೆ ಕೆಲಸ ಅಂತ ತಿಳ್ಕೊಂಡು ಮನೆಯ ಒಂದು ಜವಾಬ್ದಾರಿ ಥರ ಹೆಂಡತಿ ಮಕ್ಕಳನ್ನು ಹೇಗೆ ನೋಡ್ಕೊಳ್ತಿದ್ದಾರೆ ಅದೇ ರೀತಿ ಈ ಶಾಲೆಯನ್ನು ನೋಡ್ಕೊಂಡು ಬೆಳೆಸಿದ್ದಾರೆ. ಹಾಗೆ ಇಲ್ಲಿರುವ ಎಲ್ಲ ಶಿಕ್ಷಕರು ಕೂಡ ಅವರಿಗೆ ಅದೇ ರೀತಿ ಒಳ್ಳೆಯ ಸಹಕಾರ ನೀಡಿ ಈ ಶಾಲೆ ಯಶಸ್ಸನ್ನು ಗಳಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸ್ತೀನಿ. ಇದೇ ರೀತಿ ಮುಂದುವರಿಲಿ. ನಾಗಶೆಟ್ಟರು ಸೇವೆ ಇನ್ನೂ ಸಾಕಷ್ಟು ಇದೊಂದೇ ಶಾಲೆಗೆ ಸೀಮಿತ ಆಗೋದು ಬೇಡ, ಎಲ್ಲ ಶಾಲೆಗಳಿಗೂ ಸೇರಲಿ ಅಂತ ಹೇಳಿ ನನ್ನ ಆಸೆ ಇದೆ. ಬೇಗ ಪ್ರಮೋಷನ್ ಆಗಿ ಎಲ್ಲ ಕಡೆನೂ ಅವರು ತಮ್ಮ ಏನು ಶ್ರೇಯಸ್ಸನ್ನು ಬಯಸ್ತಾ ಇದ್ದಾರೆ, ಶಾಲೆಯ ಮುಖಾಂತರ ಶ್ರೇಯಸ್ಸನ್ನು ಬಯಸಿದ್ದಾರೆ. ಆ ಶ್ರೇಯಸ್ಸು ಅವರ ವೈಯಕ್ತಿಕವಾಗಿರಲಿ ಅಥವಾ ಸಾರ್ವಜನಿಕವಾಗಿರಲಿ ಹೀಗೆ ಬೆಳೀತಾ ಇರಲಿ ಅಂತ ಹೇಳ್ತೀನಿ. ಎಲ್ಲ ಶಿಕ್ಷಕರು ಈ ಶಾಲೆನ ಹೀಗೆ ಮುಂದುವರಿಸ್ಕೊಂಡೋಗಿ ಪ್ರತಿಯೊಂದು ಹಂತದಲ್ಲೂ ಇಡೀ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನೋಡಿದಾಗ ಈ ಒಂದು ಶಾಲೆ ನಿಜವಲ್ಲೂ ಅತ್ಯುತ್ತಮ ಮಟ್ಟದಲ್ಲಿದೆ. ಯಾವ ರೀತಿ ಅತ್ಯುತ್ತಮ ಮಟ್ಟದಲ್ಲಿದೆ ಅಂತ ಬಂದು ನೋಡಿದಾಗ ಅಷ್ಟೇ ಗೊತ್ತಾಗೋದು. ಎಲ್ಲ ಶಿಕ್ಷಕರು ಕೂಡ ಒಳ್ಳೆಯ ಸಹಕಾರದಲ್ಲಿದ್ದಾರೆ, ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಇದೇ ರೀತಿಯಲ್ಲಿ SDMC ಅವರು ಅಷ್ಟೇ ಕೂಡ ಈ ನಮ್ಮ SDMC ಮೇಡಮ್ ಅವ್ರು ನೋಡಿದಾಗ ನಾನು ನಿಜವಾಗ್ಲೂ ಇದೇ ಶಾಲೆ ಶಿಕ್ಷಕರು ಅಂತ ಒಂದು ಅನ್ನಿಸ್ಕೊಂಡ್ಬಿಡ್ತು. ಯಾಕೆಂದರೆ ಅವ್ರು ನೋಡುವ ಒಂದು ರೀತಿ ನೋಡಿದಾಗ ಇಲ್ಲಿ ಎಲ್ಲರೂ ಕೂಡ ಒಂದೇ ರೀತಿ ಇದ್ದಾರೆ ಅನ್ನೋದು ಒಂದು ಮಾತು. ಮತ್ತು ನಮ್ಮ SDMC ಅಧ್ಯಕ್ಷರು ಇಲ್ಲಿ ಎಲ್ಲ ರೀತಿಯ ಕೆಲಸಗಳಿಗೆ ಸಹಕಾರ ನೀಡಿದ್ದಾರೆ. ಅವರು ಇದೇ ರೀತಿ ಮುಂದುವರಿಲಿ. ಅವ್ರ ಮಕ್ಕಳು ಈ ಶಾಲೆ ಬಿಟ್ಟೋಗಿ SDMC ಅವರಿಂದ ವಿಮುಕ್ತ ಆದರೂ ಕೂಡ ಈ ಶಾಲೆಯ ಬಗ್ಗೆ ಅಭಿಮಾನ ಇಟ್ಕೊಂಡು ಯಾವಾಗಲೂ ಈ ಸಹಕಾರ ನೀಡಲಿ ಅಂತ ಕೇಳ್ತೀನಿ. ಹಾಗೆ ಈ ಅತ್ತಿಗೋಡು ಶಾಲೆ ಅತ್ತಿಮರ ಹೇಗೆ ಬಲಾಢ್ಯವಾಗಿ ತನ್ನ ಹೆಸರನ್ನು ಗಳಿಸಿರ್ತೋ ಅದೇ ರೀತಿ ಇವರು ಕೂಡ ಈ ಶಾಲೆಯು ಕೂಡ ಹೆಸರನ್ನು ಗಳಿಸಲಿ ಅಂತ ಹೇಳಿ ಹಾರೈಸ್ತೀನಿ. ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ.